ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 8ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದಂತ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನ ಡಿಸ್ಕಸ್ ಮಾಡೋಣ. ಮೊದಲ ಪ್ರಶ್ನೆಯಾಗಿ ವಿತ್ ರೆಫರೆನ್ಸ್ ಟು ಫ್ಯಾಮಿಲಿ ಕೋಡ್ಸ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅನ್ನುವಂಥದ್ದನ್ನ ನೋಡೋಣ. ಇದರ ಮೊದಲ ವಾಕ್ಯ ತಿಳಿಸ್ತಾ ಇದೆ, ಫ್ಯಾಮಿಲಿ ಕೋಡ್ಸ್ಗಳು ಮ್ಯಾರೇಜ್ ಮತ್ತು ಅದರ್ ಫ್ಯಾಮಿಲಿ ಇಶ್ಯೂಸ್ ಗಳ ಈ ಡಿಸ್ಪ್ಯೂಟ್ಸ್ ಗಳಿಗೆ ಸಂಬಂಧಿಸಿದಂತ ಇಶ್ಯೂಸ್ ಗಳನ್ನ ಡೀಲ್ ಮಾಡುತ್ತೆ ಅಂತ ಹೇಳಿ ಈ ವಾಕ್ಯ ಸರಿ ಇದೆ. ಹಾಗೆ ಎರಡನೇ ವಾಕ್ಯ ತಿಳಿಸುತ್ತೆ, ಸ್ಟೇಟ್ ಗವರ್ಮೆಂಟ್ ಅನ್ನುವಂಥದ್ದು ಹೈಕೋರ್ಟ್ ನ ಕನ್ಕರೆನ್ಸ್ ನೊಟ್ಟಿಗೆ 1 or more ಪರ್ಸನ್ಸ್ ಗಳನ್ನ ಫ್ಯಾಮಿಲಿ ಕೋರ್ಟಿನ ಜಡ್ಜ್ ಆಗಿ ಅಪಾಯಿಂಟ್ ಮಾಡಬಹುದು ಅನ್ನುವಂಥದ್ದು. ಈ ವಾಕ್ಯ ಕೂಡ ಸರಿಯಾಗಿದೆ. ಹಾಗೆ ಇಲ್ಲಿ ಸರಿಯಾದಂತ ವಾಕ್ಯಗಳು ಯಾವುದು ಅನ್ನುವಂಥದ್ದನ್ನೇ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಸಿ ಅಲ್ಲಿ 1 and 2 ಅನ್ನುವಂಥದ್ದು ಇತ್ತು. ಆಪ್ಷನ್ ಸಿ 1 and 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಎರಡನೇ ಪ್ರಶ್ನೆ ಹೀಗಿತ್ತು, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ ಇಪಿಎಫ್ ಸ್ಕೀಮ್ಗೆ ಸಂಬಂಧಿಸಿದಂತೆ ಎರಡು ವಾಕ್ಯಗಳನ್ನ ಇಲ್ಲಿ ನೀಡಿ ನಾಟ್ ಕರೆಕ್ಟ್ ಅಂದ್ರೆ ಯಾವುದು ಸರಿಯಲ್ಲ ಅನ್ನುವಂಥದ್ದನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಮೊದಲನೇ ವಾಕ್ಯ ತಿಳಿಸುತ್ತೆ, ಇಪಿಎಫ್ ಅನ್ನುವಂಥದ್ದು 30,000 ರೂಪಾಯಿಯನ್ನ ಬೇಸಿಕ್ ಸ್ಯಾಲರಿ ಆಗಿ ಯಾರು ಡ್ರಾ ಮಾಡ್ತಿರ್ತಾರೆ ಅವರಿಗೆ ಕಂಪಲ್ಸರಿ ಅನ್ನುವಂಥದ್ದು. ಎರಡನೇ ವಾಕ್ಯ ತಿಳಿಸುತ್ತೆ, ಬೋತ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಕಾಂಟ್ರಿಬ್ಯೂಟ್ 12% ಕಾಂಟ್ರಿಬ್ಯೂಟ್ ಮಾಡಬೇಕು ಎಂಪ್ಲಾಯಿಯ ಮಂತ್ಲಿ ಸ್ಯಾಲರಿಯಲ್ಲಿ ಅನ್ನುವಂಥದ್ದು. ಎರಡನೇ ವಾಕ್ಯ ಸರಿಯಾಗುತ್ತೆ, ಕಾರಣ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿಯ 12% ಮಂತ್ಲಿ ಸ್ಯಾಲರಿಯನ್ನ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಸರಿ. ಆದ್ರೆ ಇಪಿಎಫ್ ಅನ್ನುವಂಥದ್ದು ಎಂಪ್ಲಾಯೀಸ್ ಗಳು ಯಾರೆಲ್ಲ 30,000 ಬೇಸಿಕ್ ಸ್ಯಾಲರಿಯನ್ನ ಡ್ರಾ ಮಾಡ್ತಾರೆ ಅವರಿಗೆ ಕಂಪಲ್ಸರಿ ಅಲ್ಲ, ಬದಲಾಗಿ 15,000ವನ್ನ ಮಿನಿಮಮ್ ಆಗಿ ಬೇಸಿಕ್ ಪ್ಲಸ್ ಡಿಎ ಅಲ್ಲಿ ಸ್ಯಾಲರಿಯನ್ನ ಡ್ರಾ ಮಾಡ್ತಾರೆ ಅವರಿಗೆ ಇದು ಕಂಪಲ್ಸರಿಯಾಗಿ ಮ್ಯಾಂಡೇಟರಿ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಎ ನಲ್ಲಿ 1 ಓನ್ಲಿ ಅನ್ನುವಂಥದ್ದು ಅಂದ್ರೆ ಮೊದಲ ವಾಕ್ಯ ಮಾತ್ರವೇ ನಾಟ್ ಕರೆಕ್ಟ್, ತಪ್ಪಾಗಿರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಆಗಿತ್ತು. ಹಾಗೆ ಮಹಾನದಿಯ ಉಪನದಿಗಳನ್ನ ತಿಳಿಸಿ ಅಂತ ಕೂಡ ಕೇಳಿದ್ದೆ. ಸಿಯೋನಾಥ್, ಹಸ್ದಿಯೋ, ಮಂದ್, ಇಬ್, ಆಂಗ್, ಜಾಂಗ್ ಇವೆಲ್ಲವೂ ಕೂಡ ಮಹಾನದಿಯ ಉಪನದಿಗಳಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ 3 ಪ್ರಶ್ನೆಗೆ ಸರಿ ಉತ್ತರವನ್ನ ನೀಡಿದಂತವರ ಹೆಸರುಗಳನ್ನ ತಿಳಿಸ್ತೇನೆ ಅಂತ ಕೂಡ ತಿಳಿಸಿದ್ದೆ. ಪ್ರಶಾಂತ್ ಮತ್ತು ಸಾಗರ್ ಅವರು ಸರಿ ಉತ್ತರಗಳನ್ನ 3 ಪ್ರಶ್ನೆಗಳಿಗೆ ನೀಡಿದ್ದೀರಾ, ನಿಮಗೆ ಅಭಿನಂದನೆಗಳು. ಇಂದಿನ ಮೊದಲ ಆರ್ಟಿಕಲ್, ಸಿಎಸ್ಐಆರ್ ಗೆಟ್ಸ್ ಇಟ್ಸ್ ಫಸ್ಟ್ ವುಮೆನ್ ಚೀಫ್ ಅನ್ನುವಂಥದ್ದು. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿಎಸ್ಐಆರ್ ಅನ್ನುವಂಥದ್ದು ತನ್ನ ಮುಖ್ಯಸ್ಥರಾಗಿ ಮೊದಲ ಬಾರಿಗೆ ಮಹಿಳೆಯೊರ್ವರನ್ನ ಕಾಣ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಸೀನಿಯರ್ ಎಲೆಕ್ಟ್ರೋ ಕೆಮಿಕಲ್ ಸೈಂಟಿಸ್ಟ್ ಕೂಡ ಆಗಿರುವಂತ ನಲ್ಲತಂಬಿ ಕಲೈ ಸೆಲ್ವಿ ಇವರು ಫಸ್ಟ್ ವುಮೆನ್ ಡೈರೆಕ್ಟರ್ ಜನರಲ್ ಆಗ್ತಾ ಇದ್ದಾರೆ ಸಿಎಸ್ಐಆರ್ಗೆ. ಈ ಹಿನ್ನೆಲೆಯಲ್ಲಿ ಸಿಎಸ್ಐಆರ್ ನ ಬಗ್ಗೆ ಮಾಹಿತಿಯನ್ನ ಹಾಗೆ ಕಲೈ ಸೆಲ್ವಿ ಅವರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಬಹುದಾಗುತ್ತೆ. ಕಲೈ ಸೆಲ್ವಿ ಅವರ ರಿಸರ್ಚ್ ವರ್ಕ್ ಅನ್ನುವಂಥದ್ದು ಮೋರ್ ದ್ಯಾನ್ 25 years ನವರೆಗೂ ಕೂಡ ಎಲೆಕ್ಟ್ರೋ ಕೆಮಿಕಲ್ ಪವರ್ ಸಿಸ್ಟಮ್ಸ್ ನ ಬಗ್ಗೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಎಲೆಕ್ಟ್ರೋಡ್ ಮೆಟೀರಿಯಲ್ಸ್ ಗಳ ಡೆವಲಪ್ಮೆಂಟ್ ನ ವಿಚಾರವಾಗಿ ಅವರು ರಿಸರ್ಚ್ ಅನ್ನ ಹೆಚ್ಚಿನದಾಗಿ ಮಾಡಿರ್ತಕ್ಕಂಥದ್ದು. ಹಾಗೆ ಎಲೆಕ್ಟ್ರೋ ಕೆಮಿಕಲ್ ಎವ್ಯಾಲ್ಯೂಯೇಷನ್ ಆಫ್ ಇನ್ ಹೌಸ್ ಪ್ರಿಪೇರ್ಡ್ ಎಲೆಕ್ಟ್ರೋಡ್ ಮೆಟೀರಿಯಲ್ಸ್ ಗಳ ಬಗ್ಗೆ ಕೂಡ ಅವರು ಹೆಚ್ಚಿನ ಒಂದು ಅಧ್ಯಯನವನ್ನ ಮಾಡಿರ್ತಕ್ಕಂಥದ್ದು. ಕಲೈ ಸೆಲ್ವಿ ಅವರು ಕೀ ಕಾಂಟ್ರಿಬ್ಯೂಷನ್ಸ್ ಗಳನ್ನ ನ್ಯಾಷನಲ್ ಮಿಷನ್ ಫಾರ್ ಎಲೆಕ್ಟ್ರಿಸಿಟಿ ಮೊಬಿಲಿಟಿ ಅಥವಾ ಈ ಮೊಬಿಲಿಟಿಯ ನ್ಯಾಷನಲ್ ಮಿಷನ್ ಗೆ ಕೂಡ, ಎಲೆಕ್ಟ್ರಿಕ್ ಮೊಬಿಲಿಟಿಯ ನ್ಯಾಷನಲ್ ಮಿಷನ್ ಗೆ ಕೂಡ ಹೆಚ್ಚಿನ ಕಾಂಟ್ರಿಬ್ಯೂಷನ್ಸ್ ಗಳನ್ನ ಮಾಡಿದ್ದಾರೆ. 125ಕ್ಕೂ ಹೆಚ್ಚು ರಿಸರ್ಚ್ ಪೇಪರ್ಸ್ ಗಳನ್ನ ಪಬ್ಲಿಷ್ ಮಾಡಿರ್ತಕ್ಕಂಥದ್ದು. 6 ಪೇಟೆಂಟ್ಸ್ ಗಳನ್ನ ಕೂಡ ಅವರ ಹೆಸರಿನಲ್ಲಿ ಅವರು ಹೊಂದಿರತಕ್ಕಂಥದ್ದು. ಭಾರತದ ರಾಷ್ಟ್ರಪತಿಯಾಗಿ ಕೂಡ ದ್ರೌಪದಿ ಮುರ್ಮು ಅವರನ್ನ ನಾವು ಈಗ ಹೊಂದಿದ್ದೇವೆ, ಅಂದ್ರೆ ಮಹಿಳಾ ರಾಷ್ಟ್ರಪತಿಯನ್ನ ಕಂಡಿದ್ದೇವೆ. ಮೊದಲ ಮಹಿಳಾ ಸಿಎಸ್ಐಆರ್ ಮುಖ್ಯಸ್ಥೆಯನ್ನ ಕಾಣ್ತಾ ಇದ್ದೇವೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮಹಿಳಾ ನಾಯಕತ್ವದ ಬಗೆಗೆ ಎಸ್ಸೆ ಆಗಿರಬಹುದು, ಜಿಎಸ್ ಪೇಪರ್ 1 ನ ಅಡಿಯಲ್ಲಿ ವುಮೆನ್ ರಿಲೇಟೆಡ್ ಇಶ್ಯೂಸ್ ನ ಅಡಿಯಲ್ಲಿ ಆಗಿರಬಹುದು, ಈ ರೀತಿಯ ಪ್ರಶ್ನೆಗಳನ್ನ ಸಮಥಿಂಗ್ ರಿಲೇಟೆಡ್ ಟು ವುಮೆನ್ ಅಂಡ್ ವುಮೆನ್ ಲೀಡರ್ಶಿಪ್ ಇವುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ವುಮೆನ್ ಇನ್ ಸೈನ್ಸ್ ಅನ್ನುವಂತಹ ಫೀಲ್ಡ್ ನಲ್ಲೂ ಕೂಡ ಪ್ರಶ್ನೆಗಳನ್ನ ಎದುರು ನೋಡಬಹುದಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಸಿಎಸ್ಐಆರ್ ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಸಿಎಸ್ಐಆರ್ 1942ರಲ್ಲಿ ಸ್ಥಾಪನೆಯಾಗಿದೆ. ಅಂದ್ರೆ ಈಗ ಅದಕ್ಕೆ 80 ವರ್ಷಗಳು ತುಂಬುತ್ತಾ ಇರ್ತಕ್ಕಂಥದ್ದು. ಇಡೀ 80 ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ಮಹಿಳೆ ಇಲ್ಲಿನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದು. ಕಲೈ ಸೆಲ್ವಿ ಅವರು ಡೈರೆಕ್ಟರ್ ಜನರಲ್ ಆಗಿರುವಂತ ಹಿನ್ನೆಲೆಯಲ್ಲಿ ನಲ್ಲತಂಬಿ ಕಲೈ ಸೆಲ್ವಿ ಅನ್ನುವಂತ ಹೆಸರು ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಕೆಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಲ್ಲಿ ಈ ಒಂದು ಹೆಸರನ್ನ ಪ್ರಶ್ನೆಯಾಗಿ ಕೇಳಬಹುದಾಗಿರುತ್ತೆ. ಹಾಗೆ ಸಿಎಸ್ಐಆರಿನ ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ಅನ್ನುವಂಥದ್ದು ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನು ಕಾರ್ಯಗಳನ್ನ ಸಿಎಸ್ಐಆರ್ ಮಾಡುತ್ತೆ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅನ್ನುವಂಥದ್ದು ಇಡೀ ಭಾರತದ ಒಂದು ಲಾರ್ಜೆಸ್ಟ್ R&D ಆರ್ಗನೈಸೇಷನ್ ಆಗಿರ್ತಕ್ಕಂಥದ್ದು. ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಅನ್ನ ಸಿಎಸ್ಐಆರ್ ಹೊಂದಿದೆ. ಹಾಗೆ ಡೈನಮಿಕ್ ನೆಟ್ವರ್ಕ್ ಅನ್ನ ಹೊಂದಿರತಕ್ಕಂಥದ್ದು. 37 ನ್ಯಾಷನಲ್ ಲ್ಯಾಬೊರೇಟರೀಸ್ ಗಳನ್ನ ಹೊಂದಿದೆ.
39 ಔಟ್ರೀಚ್ ಸೆಂಟರ್ಸ್ ಗಳನ್ನ ಹೊಂದಿದೆ. ಹಾಗೆ 3 ಇನೋವೇಷನ್ ಕಾಂಪ್ಲೆಕ್ಸ್ ಗಳನ್ನ, 5 ಯೂನಿಟ್ಸ್ ಗಳನ್ನ ಸಿಎಸ್ಐಆರ್ ಹೊಂದಿರತಕ್ಕಂಥದ್ದು. ಒಂದು ಡೈನಮಿಕ್ ನೆಟ್ವರ್ಕ್ ಅನ್ನ ಸಿಎಸ್ಐಆರ್ ಒಟ್ಟಾರೆಯಾಗಿ ಹೊಂದಿದೆ. ಈ ಸಿಎಸ್ಐಆರ್ ಗೆ ಫಂಡಿಂಗ್ ಯಾವ ರೀತಿ ಆಗುತ್ತೆ, ಎಲ್ಲಿಂದ ಆಗುತ್ತೆ ಅಂತ ಅಂದ್ರೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಕಡೆಯಿಂದ, SNT ಮಿನಿಸ್ಟ್ರಿ ಕಡೆಯಿಂದ ಫಂಡಿಂಗ್ ಅನ್ನುವಂಥದ್ದು ಆಗುತ್ತೆ. ಹಾಗೇನೆ ಒಂದು ಅಟಾನಮಸ್ ಬಾಡಿಯ ರೂಪದಲ್ಲಿ ಇದು ಆಪರೇಟ್ ಆಗುತ್ತೆ. ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1860ಯ ಅಡಿಯಲ್ಲಿ, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1860 ಇದರ ಅಡಿಯಲ್ಲಿ ಅಟಾನಮಸ್ ಬಾಡಿಯಾಗಿ ಸಿಎಸ್ಐಆರ್ ಕೆಲಸ ಮಾಡುತ್ತೆ. ಆದ್ರೆ ಇದಕ್ಕೆ ಫಂಡಿಂಗ್ ಬಂದು ಸೈನ್ಸ್ ಅಂಡ್ ಟೆಕ್ನಾಲಜಿಯ ಮಿನಿಸ್ಟ್ರಿ ಅನ್ನುವಂಥದ್ದು ಫಂಡ್ ಮಾಡುತ್ತೆ. ಇನ್ನ ಇದರ ಸ್ಕೋಪ್ ಅನ್ನ ನೋಡೋದಾದ್ರೆ ವೈಡ್ ಸ್ಪೆಕ್ಟ್ರಮ್ ಆಫ್ ಸ್ಟ್ರೀಮ್ಸ್ ಗಳನ್ನ ಇದು ಕವರ್ ಮಾಡುವಂಥದ್ದು. ರೇಡಿಯೋ ಅಂಡ್ ಸ್ಪೇಸ್ ಫಿಸಿಕ್ಸ್ ಆಗಿರ್ಬೋದು, ಓಷನೋಗ್ರಫಿ, ಜಿಯೋಫಿಸಿಕ್ಸ್, ಕೆಮಿಕಲ್ಸ್, ಡ್ರಗ್ಸ್, ಜೀನೋಮಿಕ್ಸ್, ಬಯೋಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, ಏರೋನಾಟಿಕ್ಸ್, ಇನ್ಸ್ಟ್ರುಮೆಂಟೇಷನ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇವೆಲ್ಲವನ್ನ ಕೂಡ ಕವರ್ ಮಾಡೋದನ್ನ ನಾವು ಕಾಣಬಹುದು. ಸಿಗ್ನಿಫಿಕೆಂಟ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಅನ್ನ ಕೂಡ ಮೆನಿ ಏರಿಯಾಸ್ ಗಳಲ್ಲಿ ವಿತ್ ರೆಸ್ಪೆಕ್ಟ್ ಟು ಸೊಸೈಟಲ್ ಎಫರ್ಟ್ಸ್, ಮುಖ್ಯವಾಗಿ ಎನ್ವಿರಾನ್ಮೆಂಟ್, ಹೆಲ್ತ್, ಡ್ರಿಂಕಿಂಗ್ ವಾಟರ್, ಫುಡ್, ಹೌಸಿಂಗ್ ಈ ರೀತಿಯ ಮುಖ್ಯವಾದಂತ ಒಂದು ಸೊಸೈಟಲ್ ಎಫರ್ಟ್ಸ್ ಗಳನ್ನ ಬೆಟರ್ ಮಾಡ್ಲಿಕ್ಕೆ ಸಿಗ್ನಿಫಿಕೆಂಟ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ನೀಡ್ತಾ ಹೋಗುತ್ತೆ ಸಿಎಸ್ಐಆರ್. ಇದರ ಒಂದು ಅನ್ವೇಷಣೆಗಳು ನಮಗೆ ಸೊಸೈಟಲಿ ಡೆವಲಪ್ಮೆಂಟ್ ಅನ್ನ ಮಾಡೋದಕ್ಕೆ ನೆರವಾಗುವಂತದ್ದು. ಹಾಗಾದ್ರೆ ಇಲ್ಲಿನ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಇದರ ಅಧ್ಯಕ್ಷರು ಅಂತ ಹೇಳಿ ಯಾವಾಗ್ಲೂ ಕೂಡ ನಾವು ಪ್ರೈಮ್ ಮಿನಿಸ್ಟರ್ ಅವರನ್ನ ಗುರುತಿಸ್ತೇವೆ. ಎಕ್ಸ್ ಅಫಿಷಿಯೋ ಅಂದ್ರೆ ಬೈ ದ ವರ್ಚ್ಯೂ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅನ್ನುವಂತ ಉದ್ದೇಶದಿಂದಲೇ ಯಾವಾಗ್ಲೂ ಕೂಡ ಅವರು ಸಿಎಸ್ಐಆರ್ ನ ಅಧ್ಯಕ್ಷ ಸ್ಥಾನವನ್ನ ಹೊಂದಿರ್ತಾರೆ. ಇನ್ನ ಉಪಾಧ್ಯಕ್ಷರ ಸ್ಥಾನವನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಮಿನಿಸ್ಟ್ರಿಯ ಮಿನಿಸ್ಟರ್ ಅವರು ಹೊಂದಿರತಕ್ಕಂಥದ್ದು. ಯೂನಿಯನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟರ್ ಅವರು ಇಲ್ಲಿನ ಉಪಾಧ್ಯಕ್ಷರಾಗಿರ್ತಾರೆ. ಹಾಗೆ ಇಲ್ಲಿನ ಗವರ್ನಿಂಗ್ ಬಾಡಿಯ ಮುಖ್ಯಸ್ಥರಾಗಿ ಡೈರೆಕ್ಟರ್ ಜನರಲ್ ಅವರನ್ನ ಕಾಣಬಹುದು. ಅದೇ ಪೊಸಿಷನ್ ಅನ್ನ 80 ವರ್ಷದ ಇದರ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಲ್ಲತಂಬಿ ಕಲೈ ಸೆಲ್ವಿ ಅನ್ನುವಂತ ಒಬ್ಬ ಮಹಿಳೆ ಪಡ್ಕೊಂಡಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಡೈರೆಕ್ಟರ್ ಜನರಲ್ ಈಸ್ ದಿ ಹೆಡ್ ಆಫ್ ದಿ ಗವರ್ನಿಂಗ್ ಬಾಡಿ ಆಫ್ ದಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಫ್ ಸಿಎಸ್ಐಆರ್. ಇದು ನಮಗೆ ತಿಳಿದಿರಲಿ. ಹಾಗೇನೆ ಈ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ಗವರ್ನಿಂಗ್ ಬಾಡಿಯ ಅಡಿಯಲ್ಲಿ ಫಿನಾನ್ಸ್ ಸೆಕ್ರೆಟರಿಯನ್ನ ಕೂಡ ಕಾಣ್ತೇವೆ. ಈ ಫಿನಾನ್ಸ್ ಸೆಕ್ರೆಟರಿ ಅವರು ಕೂಡ ಎಕ್ಸ್ ಅಫಿಷಿಯೋ ಮೆಂಬರ್ ಆಗಿ ಇದರಲ್ಲಿ ಇರುವಂತದ್ದು ಎಕ್ಸ್ಪೆಂಡಿಚರ್ಸ್ ಗಳ ವಿಚಾರವಾಗಿ. ಹಾಗೆ ಇನ್ನು ಕೆಲವು ಸದಸ್ಯರನ್ನು ಕೂಡ ಕಾಣಬಹುದು. ಇವರು 3 ವರ್ಷದ ಅವಧಿಗೆ ಇದಕ್ಕೆ ಸದಸ್ಯರಾಗಿರುವಂತದನ್ನ ಕಾಣಬಹುದಾಗತ್ತೆ. ಒಟ್ಟಾರೆಯಾಗಿ ಇದರ ಉದ್ದೇಶಗಳೇನು ಅಂತ ಅಂದ್ರೆ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಏನಿರುತ್ತೆ ಅದನ್ನ ಮಾಡುವಂತದ್ದೇ ಇದರ ಮುಖ್ಯವಾದಂತ ಉದ್ದೇಶ. ಹಾಗೇನೆ ಇಂಡಸ್ಟ್ರಿಯಲ್ ರಿಸರ್ಚ್ ಗೆ ಪ್ರಮೋಷನ್ ಅನ್ನ ನೀಡುವಂತದ್ದು, ಗೈಡೆನ್ಸ್ ಅನ್ನ ನೀಡುವಂತದ್ದು, ಇವೆಲ್ಲ ಕಾರ್ಯಗಳನ್ನ ಇದು ಮಾಡ್ತಾ ಹೋಗುತ್ತೆ. ರಿಸರ್ಚ್ ಸ್ಟೂಡೆಂಟ್ಸ್ ಗಳಿಗೆ ಸ್ಟೂಡೆಂಟ್ಶಿಪ್ ಮತ್ತು ಫೆಲೋಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂತದ್ದು, ಅದನ್ನ ಡಿಸೆಮಿನೇಟ್ ಮಾಡುವಂತ ಕಾರ್ಯವನ್ನ ಕೂಡ ಮಾಡುತ್ತೆ. ಈ ಒಂದು ಆರ್ಗನೈಸೇಷನ್ ಸಿಎಸ್ಐಆರ್ ಅನ್ನುವಂಥದ್ದು ಇದರ ಮೊದಲ ಫೌಂಡರ್ ಡೈರೆಕ್ಟರ್ ಅಂತ ಯಾರಿದ್ರು ಶಾಂತಿ ಸ್ವರೂಪ್ ಭಟ್ನಾಗರ್. ಇವರ ಹೆಸರಿನಲ್ಲಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನ ಕೂಡ ಸಿಎಸ್ಐಆರ್ ನೀಡ್ತಾ ಬರುತ್ತೆ. ಹಾಗಾದ್ರೆ ಈ ಪ್ರಶಸ್ತಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿತ್ತು ಅನ್ನುವಂಥದ್ದನ್ನ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಫೀಲ್ಡ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಭಾರತದಲ್ಲಿ ಒಂದು ಮೋಸ್ಟ್ ಕೋವೆಟೆಡ್ ರಿವರ್ಡ್ ಪ್ರೈಸ್ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಶಾಂತಿ ಸ್ವರೂಪ್ ಭಟ್ನಾಗರ್ ಅವರು ಸಿಎಸ್ಐಆರ್ ನ ಫೌಂಡರ್ ಡೈರೆಕ್ಟರ್ ಕೂಡ ಆಗಿದ್ರು. 12 ನ್ಯಾಷನಲ್ ಲ್ಯಾಬೋರೇಟರೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿದಂತ ಒಂದು ಹಿರಿಮೆ ಇವರಿಗೆ ಸಲ್ಲುತ್ತೆ. ಒಂದು ಸಿಗ್ನಿಫಿಕೆಂಟ್ ರೋಲ್ ಅನ್ನ ಪೋಸ್ಟ್ ಇಂಡಿಪೆಂಡೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡುವಲ್ಲಿ ಇವರು ನೀಡಿರ್ತಕ್ಕಂಥದ್ದು. ಹಾಗೇನೆ ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ನಿನ ಮೊದಲ ಚೇರ್ಮನ್ ಆಗಿ ಕೂಡ ಇವರು ಕಾರ್ಯ ಮಾಡಿದ್ದಾರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಅವರು. ಹಾಗೇನೆ ಇವರಿಗೆ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ ಅನ್ನುವಂತ OBE ಅನ್ನುವಂತ ಒಂದು ಸ್ಥಾನವನ್ನ ಕೂಡ ಕನ್ಫರ್ ಮಾಡಲಾಗಿತ್ತು. ಲಂಡನ್ನಿನ ರಾಯಲ್ ಸೊಸೈಟಿಯ ಫೆಲೋ ಅಂತ ಕೂಡ 1943ಯಲ್ಲಿ ಇವರನ್ನ ಎಲೆಕ್ಟ್ ಮಾಡಲಾಯಿತು. ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಕೂಡ 1954ರಲ್ಲಿ ನೀಡಿ ಸನ್ಮಾನಿಸಲಾಗಿದೆ. ಶಾಂತಿ ಸ್ವರೂಪ್ ಭಟ್ನಾಗರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಸಿಎಸ್ಐಆರ್ ನೀಡುತ್ತೆ. ಹಾಗಾದ್ರೆ ಈ ಪ್ರಶಸ್ತಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆ ಏನೆಲ್ಲ ಇನಿಷಿಯೇಟಿವ್ಸ್ ಗಳನ್ನ ಸಿಎಸ್ಐಆರ್ ತಗೊಂಡಿದೆ ಅಂತ ನೋಡೋದೇ ಆದ್ರೆ COVID-19 ಸಂದರ್ಭದಲ್ಲಿ 5 ಟೆಕ್ನಾಲಜಿ ವರ್ಟಿಕಲ್ಸ್ ಗಳನ್ನ ಸಿಎಸ್ಐಆರ್ ಸೆಟಪ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಡಿಜಿಟಲ್ ಅಂಡ್ ಮಾಲಿಕ್ಯುಲರ್ ಸರ್ವೈಲೆನ್ಸ್ ಆಗಿರಬಹುದು, ರ್ಯಾಪಿಡ್ ಅಂಡ್ ಎಕನಾಮಿಕಲ್ ಡಯಾಗ್ನಾಸ್ಟಿಕ್ಸ್ ಮತ್ತು ಡ್ರಗ್ಸ್, ವ್ಯಾಕ್ಸಿನ್ ಮತ್ತು ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿ ಏನಿದೆ ಇದನ್ನ ರೀಪರ್ಪಸಿಂಗ್ ಮಾಡುವಂತದ್ದು, ಹಾಸ್ಪಿಟಲ್ ಅಸಿಸ್ಟಿವ್ ಡಿವೈಸಸ್ ಅಂಡ್ PPEs ಗಳನ್ನ ಮಾಡುವಂತದ್ದು ಮತ್ತು ಸಪ್ಲೈ ಚೈನ್ ಅಂಡ್ ಲಾಜಿಸ್ಟಿಕ್ಸ್ ಸಪೋರ್ಟ್ ಸಿಸ್ಟಮ್ ಅನ್ನ ಸಿಎಸ್ಐಆರ್ ಅನ್ನುವಂಥದ್ದು ನೀಡಿದೆ COVID-19 ನ ಸಂದರ್ಭದಲ್ಲಿ. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಅಂತ ಅಂದಾಗ ಹೆಡ್ ಅಪ್ ಡಿಸ್ಪ್ಲೇಸ್ ಗಳನ್ನ ಇದು ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥದ್ದು. ಇಂಡಿಯನ್ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಆದಂತ ತೇಜಸ್ಗೆ ಹೆಡ್ ಅಪ್ ಡಿಸ್ಪ್ಲೇಸ್ ಗಳನ್ನ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿದೆ ಸಿಎಸ್ಐಆರ್ ಅನ್ನುವಂಥದ್ದು.
ಹಾಗೇನೆ ಈ ಒಂದು ಹೆಡ್ ಅಪ್ ಡಿಸ್ಪ್ಲೇಸ್ ಅನ್ನುವಂಥದ್ದು ಪೈಲಟ್ಸ್ ಗಳಿಗೆ ಏರ್ಕ್ರಾಫ್ಟ್ ಅನ್ನ ಫ್ಲೈ ಮಾಡುವಂತ ಸಂದರ್ಭದಲ್ಲಿ, ಅದರಲ್ಲೂ ಕ್ರಿಟಿಕಲ್ ಫ್ಲೈಟ್ ಮ್ಯಾನುವರ್ಸ್ ಗಳ ಸಂದರ್ಭದಲ್ಲಿ ವೆಪನ್ ಏಮಿಂಗ್ ಅನ್ನ ಮಾಡುವಾಗ ಸಾಕಷ್ಟು ನೆರವನ್ನ ನೀಡುತ್ತೆ. ಇನ್ನ ಎನರ್ಜಿ ಅಂಡ್ ಎನ್ವಿರಾನ್ಮೆಂಟ್ ಸೆಕ್ಟರ್ ಗೆ ಬಂದಾಗ ಸೋಲಾರ್ ಟ್ರೀ ಅನ್ನುವಂಥದ್ದನ್ನ ಕೂಡ ಇವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಕ್ಲೀನ್ ಪವರ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಮಿನಿಮಮ್ ಸ್ಪೇಸ್ ಅನ್ನ ಆಕ್ಯುಪೈ ಮಾಡಿಕೊಂಡು ಕ್ಲೀನ್ ಪವರ್ ಅನ್ನ ಪ್ರೊಡ್ಯೂಸ್ ಮಾಡುವಂತದ್ದು ಇದರ ಉದ್ದೇಶ ಆಗುತ್ತೆ. ಲಿಥಿಯಂ ಅಯಾನ್ ಬ್ಯಾಟರಿ, ಇಂಡಿಯಾದ ಮೊದಲ ಲಿಥಿಯಂ ಅಯಾನ್ ಬ್ಯಾಟರಿಯ ಫ್ಯಾಬ್ರಿಕೇಶನ್ ಫೆಸಿಲಿಟಿ ಅನ್ನುವಂಥದ್ದು ಕೂಡ ಇಂಡಿಜಿನಸ್ ಲಾವೆಲ್ ಮೆಟೀರಿಯಲ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಮಾಡುವಂತದನ್ನ ಕೂಡ ಈ CSIR ಹೊರ ತಂದಿರತಕ್ಕಂಥದ್ದು. ಇನ್ನ ಅಗ್ರಿಕಲ್ಚರ್ ನ ವಿಚಾರಕ್ಕೆ ಬಂದಾಗ ಸಾಂಬಾ ಮಶೂರಿ ರೈಸ್ ವೆರೈಟಿಯನ್ನ ಬ್ಯಾಕ್ಟೀರಿಯಲ್ ಬ್ಲೈಟ್ ರೆಸಿಸ್ಟೆಂಟ್ ರೈಸ್ ಅನ್ನ ಇದು ಡೆವಲಪ್ ಮಾಡಿರ್ತಕ್ಕಂಥದ್ದು. ಹಾಗೆ ವೈಟ್ ಫ್ಲೈ ರೆಸಿಸ್ಟೆಂಟ್ ಕಾಟನ್ ವೆರೈಟಿಯನ್ನ ಹೊರತಂದಿದೆ. ರೈಸ್ ಕಲ್ಟಿವಾರ್ ಅನ್ನುವಂತ ಮುಕ್ತಶ್ರೀ ಅನ್ನುವಂತ ಒಂದು ರೈಸ್ ವೆರೈಟಿಯನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು. ಹೀಗೆ ಹಲವಾರು ಕಾಂಟ್ರಿಬ್ಯೂಷನ್ ಅನ್ನ ಅಗ್ರಿಕಲ್ಚರ್ಗೂ ಕೂಡ ನೀಡಿರ್ತಕ್ಕಂಥದ್ದು. ಹೆಲ್ತ್ ಕೇರ್ ನಲ್ಲಿ ಕೂಡ ಜೀನೋಮಿಕ್ಸ್ ಅಂಡ್ ಅದರ್ ಒಮಿಕ್ಸ್ ಟೆಕ್ನಾಲಜೀಸ್ ಗಳನ್ನ ಅಲ್ಲಿಗೆ ಕೂಡ ಕಾಂಟ್ರಿಬ್ಯೂಷನ್ ಅನ್ನ CSIR ನೀಡಿದೆ. ಕ್ಷೀರ್ ಸ್ಕ್ಯಾನರ್ ಅಂತ ಹೇಳಿ ಮಿಲ್ಕ್ ಅಡಲ್ಟ್ರೇಷನ್ ಅನ್ನ ಅದರ ಲೆವೆಲ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಮತ್ತು ಡಬಲ್ ಫೋರ್ಟಿಫೈಡ್ ಸಾಲ್ಟ್ ನಲ್ಲಿ ಕೂಡ ಅದನ್ನ ಟೆಸ್ಟ್ ಅನ್ನ ಮಾಡುವಂತದ್ದು ಕೂಡ ಈ ರೀತಿ ಫುಡ್ ಅಂಡ್ ನ್ಯೂಟ್ರಿಷನ್ ಸೆಕ್ಟರ್ಗೂ ಕೂಡ ಇದು ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು. ಹೀಗೆ ಹಲವಾರು ಸೆಕ್ಟರ್ಸ್ ಗಳಲ್ಲಿ ಸೊಸೈಟಲ್ ಡೆವಲಪ್ಮೆಂಟ್ ಗೆ ನೆರವಾಗುವಂತೆ CSIR ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ CSIR ನ ರೂಪವಾಗಿ ನೀಡುವಂತ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನ ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸ್ಯಾಟಲೈಟ್ಸ್ ಲಾಂಚ್ಡ್ ಬೈ SSLV ಇನ್ ರಾಂಗ್ ಆರ್ಬಿಟ್ ನಾಟ್ ಯೂಸಬಲ್ ಅನ್ನುವಂಥದ್ದು. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ SSLV ಆಗಿರಬಹುದು, ಈ ಒಂದು ಸ್ಯಾಟಲೈಟ್ ಆಗಿರಬಹುದು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. GS ಪೇಪರ್ 3 ನ ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಕೂಡ ನಾವು ಇದನ್ನ ಓದ್ಕೊಳ್ಬಹುದಾಗುತ್ತೆ. SSLV ಅಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳಿ. ರೀಸೆಂಟ್ಲಿ ಈ SSLV ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ D1 SSLV D1 ಅನ್ನುವಂಥದ್ದು ಒಂದು ಸ್ಯಾಟಲೈಟ್ ಅನ್ನ 356 ಇಂಟು 76 ಕಿಲೋಮೀಟರ್ ಎಲಿಪ್ಟಿಕಲ್ ಆರ್ಬಿಟಿಗೆ ಪ್ಲೇಸ್ ಮಾಡಿದೆ. ಆದ್ರೆ ಇದರ ಬದಲಾಗಿ 356 ಕಿಲೋಮೀಟರ್ ಸರ್ಕ್ಯುಲರ್ ಆರ್ಬಿಟಿಗೆ ಇದನ್ನ ಪ್ಲೇಸ್ ಮಾಡಬೇಕಾಗಿತ್ತು. ಅಂದ್ರೆ ಅದು ಆರ್ಬಿಟ್ ಅನ್ನ ಬದಲಾಯಿಸಿ ಪ್ಲೇಸಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಈ SSLV D1 ಅನ್ನುವಂಥದ್ದು. ಈ ರೀತಿ ಬೇರೆ ಒಂದು ಆರ್ಬಿಟ್ ನಲ್ಲಿ ಮಿಸ್ಪ್ಲೇಸ್ ಮಾಡಿರ್ತಕ್ಕಂಥ ಈ ಒಂದು ಸ್ಯಾಟಲೈಟ್ ಏನಿದೆ, ಈ ಒಂದು ಸ್ಯಾಟಲೈಟ್ ಅನ್ನುವಂಥದ್ದು ಯೂಸ್ ಆಗೋದಿಲ್ಲ ನಮ್ಗೆ, ಇಟ್ ಇಸ್ ನಾಟ್ ಯೂಸಬಲ್ ಅನ್ನುವಂಥದ್ದನ್ನ ಆರ್ಟಿಕಲ್ ನಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಅಂದ್ರೆ ಸರ್ಕ್ಯುಲರ್ ಆರ್ಬಿಟಿಗೂ ಮತ್ತು ಎಲಿಪ್ಟಿಕಲ್ ಆರ್ಬಿಟಿಗೂ ಡಿಫ್ರೆನ್ಸಸ್ ಅನ್ನ ನಾವಿಲ್ಲಿ ಕಾಣೋದೇ ಆದ್ರೆ, ಭೂಮಿ ಇಲ್ಲಿ ಮಧ್ಯದಲ್ಲಿ ಅರ್ತ್ ಇಲ್ಲಿದ್ದಾಗ ಸರ್ಕ್ಯುಲರ್ ಆರ್ಬಿಟ್ ಅಂತ ಅಂದ್ರೆ ಅರ್ತ್ ಅನ್ನುವಂಥದ್ದು ಸೆಂಟರ್ ನಲ್ಲೇ ಇರುತ್ತೆ. ಈ ಒಂದು ಆರ್ಬಿಟ್ ನಲ್ಲಿ ಸ್ಯಾಟಲೈಟ್ ಅನ್ನುವಂಥದ್ದು ತಿರುಗ್ತಾ ಇರುತ್ತೆ. ಜಿಯೋ ಸೆಂಟರ್ ಅನ್ನುವಂಥದ್ದನ್ನ ಜಿಯೋ ಸೆಂಟ್ರಿಕ್ ಆಗಿರೋದನ್ನ ನಾವು ಇಲ್ಲಿ ಕಾಣಬಹುದು. ಆದ್ರೆ ವೆನ್ ಇಟ್ ಇಸ್ ಅ ಎಲಿಪ್ಟಿಕಲ್ ಆರ್ಬಿಟ್, ಕೆಲವೊಮ್ಮೆ ಪೆರಿಜಿ ಅಂದ್ರೆ ಅರ್ತಿಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಸ್ಥಳವನ್ನ ಪೆರಿಜಿ ಇಲ್ಲಿ ನಾವು ಕಾಣಬಹುದು. ಕೆಲವೊಮ್ಮೆ ಈ ಒಂದು ಅಪೋಜಿ ಇದೇ ಒಂದು ಆರ್ಬಿಟಿನ ಮತ್ತೊಂದು ಭಾಗ ಈ ರೀತಿಯಾಗಿ ಕೂಡ ಇರಬಹುದು. ಅಂದ್ರೆ ಎಲ್ಲ ಪೊಸಿಷನ್ಸ್ ಗಳು ಕೂಡ ಅರ್ತಿಗೆ ಸಮನಾದಂತ ಡಿಸ್ಟೆನ್ಸ್ ನಲ್ಲಿ ಏನಿರೋದಿಲ್ಲ ಎಲಿಪ್ಟಿಕಲ್ ಆರ್ಬಿಟ್ ನಲ್ಲಿ. ಅದೇ ಸರ್ಕ್ಯುಲರ್ ಆರ್ಬಿಟ್ ನಲ್ಲಿ ಈ ರೀತಿ ಆಗೋದಿಲ್ಲ. ಜಿಯೋ ಸೆಂಟರ್ ಅನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇದರ ಮೂವ್ಮೆಂಟ್ ಎಲಿಪ್ಟಿಕಲ್ ಫಾರ್ಮ್ ನಲ್ಲಿದ್ದಾಗ ಇದು ಏನು ಉದ್ದೇಶಕ್ಕಾಗಿ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಲಾಗಿತ್ತೋ ಅದನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಂಗ್ ಆರ್ಬಿಟ್ ನಲ್ಲಿ ಪ್ಲೇಸ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ ಅನ್ನುವಂಥದ್ದು ನಾಟ್ ಯೂಸಬಲ್ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. SSLV ದ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ನ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಇದು ಕೇವಲ 110 ಟನ್ಗಳಷ್ಟು ಇರುವಂತ ಒಂದು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಗಿದ್ದು, ಇದರ ಮುಖ್ಯ ಉದ್ದೇಶ ಅಂತ ಅಂದ್ರೆ ಅರ್ತಿನ ಲೋ ಆರ್ಬಿಟ್ಸ್ ಗಳಿಗೆ ಸ್ಮಾಲ್ ಸ್ಯಾಟಲೈಟ್ಸ್ ಗಳನ್ನ ಪ್ಲೇಸ್ ಮಾಡುವಂತದ್ದು ಇದರ ಉದ್ದೇಶ ಆಗ್ತಾ ಇತ್ತು. ಇದು 3 ಸ್ಟೇಜ್ ಆಲ್ ಸಾಲಿಡ್ ವೆಹಿಕಲ್ ಆಗಿದೆ. ಯಾವ ರೀತಿಯಾದಂತದ್ದು ಅಂತ ತಿಳ್ಕೊಳ್ಳೋದಾದ್ರೆ, ಇದರಲ್ಲಿ 3 ಹಂತಗಳಿದೆ. ಆಲ್ ಸಾಲಿಡ್ ವೆಹಿಕಲ್, ಆಲ್ ಸಾಲಿಡ್ ಸ್ಟೇಜಸ್ ಗಳಾಗಿರ್ತಕ್ಕಂಥದ್ದು 3 ಸ್ಟೇಜ್ ಆಲ್ ಸಾಲಿಡ್ ವೆಹಿಕಲ್ ಆಗಿದ್ದು, ಇದರ ಕೆಪಾಸಿಟಿ ಅಂತ ಅಂದಾಗ 500 kg ಸ್ಯಾಟಲೈಟ್ಸ್ ಗಳನ್ನ 500 ಕಿಲೋಮೀಟರ್ ನಷ್ಟು ಲೋ ಅರ್ತ್ ಆರ್ಬಿಟ್ ನಲ್ಲಿ ಇದು ಇಡಬಲ್ಲದು ಮತ್ತು 300 kgಯನ್ನ ಸನ್ ಸಿಂಕ್ರೋನಸ್ ಆರ್ಬಿಟ್ ನಲ್ಲಿ ಕೂಡ ಇದು ಪ್ಲೇಸ್ ಮಾಡಬಲ್ಲಂತ ಕೆಪಾಸಿಟಿಯನ್ನ ಇದು ಹೊಂದಿದೆ. ಇದರ ಉದ್ದೇಶಗಳು ಅಥವಾ ಇದರ ಒಂದು ಬೆನಿಫಿಟ್ಸ್ ಏನು ಅಂತ ಅಂದ್ರೆ, ಲೋ ಕಾಸ್ಟ್ ಇರುತ್ತೆ, ಅಂದ್ರೆ ಕಾಸ್ಟ್ ಎಫೆಕ್ಟಿವ್ ಆಗಿ ಇದನ್ನ ನಾವು ಬಳಕೆ ಮಾಡ್ಕೊಳ್ಬಹುದು. ಲೋ ಟರ್ನ್ ಅರೌಂಡ್ ಟೈಮ್ ಇರುತ್ತೆ, ಅಂದ್ರೆ ಆದಷ್ಟು ಶೀಘ್ರದಲ್ಲಿ ಇದರ ಒಂದು ಪ್ಲೇಸ್ಮೆಂಟ್ ಅನ್ನುವಂಥದ್ದು ಅಥವಾ ಇದರ ಒಂದು ಮೂವ್ಮೆಂಟ್ ಅನ್ನುವಂಥದ್ದು ಆಗಿರುತ್ತೆ. ಫ್ಲೆಕ್ಸಿಬಿಲಿಟಿಯನ್ನ ಮಲ್ಟಿಪಲ್ ಸ್ಯಾಟಲೈಟ್ಸ್ ಗಳನ್ನ ಅಕೊಮಡೇಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫ್ಲೆಕ್ಸಿಬಿಲಿಟಿ ದೊರಕುತ್ತೆ. ಲಾಂಚ್ ಆನ್ ಡಿಮ್ಯಾಂಡ್ ಫೀಸಿಬಿಲಿಟಿ ಇರುತ್ತೆ. ಮಿನಿಮಲ್ ಲಾಂಚ್ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ ಅನ್ನ ಇದು ಕೇಳುತ್ತೆ. ಈ ರೀತಿಯಾಗಿ ಹಲವಾರು ಉಪಯೋಗಗಳನ್ನ ಈ ಒಂದು SSLV ಹೊಂದಿರತಕ್ಕಂಥದ್ದು. ಇನ್ನ NSIL
ಅಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ನ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಮಾಹಿತಿಯನ್ನ. ಇಸ್ರೋದ ಕಮರ್ಷಿಯಲ್ ಆರ್ಮ್ ಆಗಿ NSIL ಹೊರ ಬಂದಿರತಕ್ಕಂಥದ್ದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ. SSLV ಯ ಮಾಸ್ ಪ್ರೊಡಕ್ಷನ್ ಅನ್ನ NSIL ಅನ್ನುವಂಥದ್ದು ಮಾಡುತ್ತೆ. ಹಾಗೇನೆ PSLV ಯನ್ನ ಪ್ರೈವೇಟ್ ಸೆಕ್ಟರ್ ನೊಟ್ಟಿಗೆ ಪಾರ್ಟ್ನರ್ಶಿಪ್ ನೊಟ್ಟಿಗೆ ಪವರ್ಫುಲ್ ಆದಂತ PSLV ಅನ್ನು ಕೂಡ ಟೆಕ್ನಾಲಜಿ ಟ್ರಾನ್ಸ್ಫರ್ಸ್ ಗಳ ಮುಖಾಂತರವಾಗಿ ಇಲ್ಲಿ NSIL ಅಥವಾ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥದ್ದು ಇಸ್ರೋದ ಕಮರ್ಷಿಯಲ್ ವಿಂಗ್ ಇದನ್ನ ಮಾಡುವಂಥದ್ದು. ಮತ್ತೊಮ್ಮೆ ಡಯಾಗ್ರಾಮ್ಯಾಟಿಕ್ ಆಗಿ ನೋಡೋದಾದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನುವಂಥದ್ದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದವರು ಓವರ್ ದಿ ಇಯರ್ಸ್ ಸಕ್ಸಸ್ಫುಲ್ ಆಗಿ 5 ಜನರೇಷನ್ ಆಫ್ ಲಾಂಚ್ ವೆಹಿಕಲ್ಸ್ ಗಳನ್ನ ತಂದಿದ್ದಾರೆ. SLV-3 ಆಗಿರ್ಬೋದು, ASLV, PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, GSLV ಜಿಯೋ ಸಿಂಕ್ರೋನಸ್ ಲಾಂಚ್ ವೆಹಿಕಲ್, GSLV ಮಾರ್ಕ್ 3 ಆಗಿರಬಹುದು. ಇವೆಲ್ಲವೂ ಕೂಡ ನ್ಯಾಷನಲ್ ಡೆವಲಪ್ಮೆಂಟ್ ನೀಡ್ಸ್ ಗಳನ್ನ ಕ್ಯಾಟರ್ ಮಾಡ್ಲಿಕ್ಕೆ ಒಂದೊಂದೇ ಹಂತದಲ್ಲಿ ನಾವು ನಮ್ಮ ಇಸ್ರೋ ಅನ್ನುವಂಥದ್ದು ಬೆಳ್ಕೊಂಡು ಬಂದಿರೋದಕ್ಕೆ ಇದು ಕೂಡ ಉದಾಹರಣೆಯಾಗುತ್ತೆ. ಹಾಗೆ ಈ ಲಾಂಚ್ ವೆಹಿಕಲ್ಸ್ ಗಳ ಸ್ಟೇಜಸ್ ಗಳಲ್ಲಿ ಬೇರೆ ಬೇರೆ ಒಂದು ಟೆಕ್ನಾಲಜೀಸ್ ಗಳನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಾಲಿಡ್, ಲಿಕ್ವಿಡ್, ಕ್ರಯೋಜೆನಿಕ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಗಳನ್ನ ಹೊಂದಿರುವಂತದ್ದಾಗಿರ್ಬೋದು. ಈ ರೀತಿಯಾಗಿ ಇಸ್ರೋದ ಲಾಂಚ್ ವೆಹಿಕಲ್ಸ್ ಗಳು ಹಂತ ಹಂತವಾಗಿ ಒಂದು ಡೆವಲಪ್ಮೆಂಟ್ ಅನ್ನ ಕಾಣ್ತಾ ಬಂದಿದೆ. ಎಮರ್ಜಿಂಗ್ ಗ್ಲೋಬಲ್ ಸ್ಮಾಲ್ ಸ್ಯಾಟಲೈಟ್ಸ್ ಲಾಂಚ್ ಸರ್ವಿಸಸ್ ಮಾರ್ಕೆಟ್ ನಲ್ಲಿ ಭಾರತವು ಕೂಡ ಡೆವಲಪ್ಮೆಂಟ್ ಅನ್ನು ಸಾಧಿಸುವಂತ ಹಿನ್ನೆಲೆಯಲ್ಲಿ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನ ಹೊರತಂದಿದೆ. ತನ್ನ 3 ಸ್ಟೇಜಸ್ ಗಳಲ್ಲಿ ಸಾಲಿಡ್ ಅನ್ನ ಬಳಕೆ ಮಾಡಿಕೊಳ್ಳುವಂತ ಒಂದು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನ ನಾವಿಲ್ಲಿ ಕಾಣಬಹುದು SSLV ಯನ್ನ. ಇನ್ನ NSIL ಅಥವಾ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಭಾರತ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ನ ಅಡಿಯಲ್ಲಿ ಕಾರ್ಯ ಮಾಡುತ್ತೆ. ಇಸ್ರೋದ ಕಮರ್ಷಿಯಲ್ ಆರ್ಮ್ ಅಂತ ಕೂಡ ಗುರುತಿಸಿಕೊಂಡಿದೆ. SSLV ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಗೆ ಸಂಬಂಧಿಸಿದಂತೆ ಎಂಡ್ ಟು ಎಂಡ್ ರೆಸ್ಪಾನ್ಸಿಬಿಲಿಟಿಯನ್ನ ಸೋಲ್ ನೋಡಲ್ ಏಜೆನ್ಸಿಯಾಗಿ ಇದು ಕಾರ್ಯ ಮಾಡುತ್ತೆ. ಕಸ್ಟಮರ್ ಸ್ಯಾಟಲೈಟ್ಸ್ ಗಳಿಂದ ಪ್ರಾರಂಭ ಆಗಿ ಕಾಂಟ್ರಾಕ್ಚುಯಲ್ ವಿಷಯ ಆಗಿರಬಹುದು, ಟೆಕ್ನಿಕಲ್ ಪ್ರೋಗ್ರಾಮ್ಯಾಟಿಕ್ ವಿಷಯ ಆಗಿರಬಹುದು, ಲಾಂಚ್ ಕ್ಯಾಂಪೇನ್, ಪೋಸ್ಟ್ ಲಾಂಚ್ ಆಕ್ಟಿವಿಟೀಸ್ ಇವೆಲ್ಲವನ್ನ ಕೂಡ NSIL ನೋಡ್ಕೊಳ್ಳುತ್ತೆ SSLV ಯ ವಿಚಾರವಾಗಿ. SSLV ಅನ್ನುವಂಥದ್ದು ಇಟ್ಸ್ ಕಮರ್ಷಿಯಲ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ಸರ್ವಿಸ್ ಆಪರೇಷನ್ಸ್ ಗಳನ್ನ 2020 ಆನ್ವರ್ಡ್ಸ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಲೋ ಅರ್ತ್ ಆರ್ಬಿಟ್ ನಲ್ಲಿ 500 kg ಇರ್ತಕ್ಕಂಥ ಒಂದು ಸ್ಯಾಟಲೈಟ್ಸ್ ಗಳನ್ನ 500 ಕಿಲೋಮೀಟರ್ ನವರೆಗೂ ಕೂಡ ಇದು ಪ್ಲೇಸ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿದೆ. ಹಾಗೆ 300 kg ಇರುವಂತ ಒಂದು ಸ್ಯಾಟಲೈಟ್ ಅನ್ನ ಸನ್ ಸಿಂಕ್ರೋನಸ್ ಆರ್ಬಿಟ್ ನಲ್ಲಿ ಕೂಡ ಇದು ಪ್ಲೇಸ್ ಮಾಡಬಲ್ಲದು. SSLV ಯ ಬಗ್ಗೆ ಕೂಡ ನಿಮಗೆ ಪ್ರಿಲಿಮ್ಸ್ ನಲ್ಲಿ ನೇರವಾದ ಪ್ರಶ್ನೆಯನ್ನ ಕೇಳಬಹುದು. ಈಗಾಗಲೇ GSLV ಮಾರ್ಕ್ 3 ಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನ ಪ್ರಿಲಿಮ್ಸ್ ನಲ್ಲಿ UPSC ಕೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಕೂಡ ನೀವು ಪ್ರಿಪೇರ್ ಆಗಿರ್ಬೇಕಾಗತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ GSLV ಮಾರ್ಕ್ 3 ಒಟ್ಟಿಗೆ ಅಸೋಸಿಯೇಟ್ ಆಗಿದ್ದಂತ ಇಂಡಿಯಾದ ಇಂಪಾರ್ಟೆಂಟ್ ಯೋಜನೆಗಳು ಯಾವ್ಯಾವು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಅಪಾಯಿಂಟ್ಮೆಂಟ್ ಹ್ಯಾಂಗ್ ಫೈರ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಗುವಾಹಟಿಯ ಹೈಕೋರ್ಟ್ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮತ್ತು ಅಸ್ಸಾಮಿನ ಸರ್ಕಾರಕ್ಕೆ ಕಲೆಕ್ಟಿವ್ ಆಗಿ ನಿರ್ಧಾರ ಮಾಡಲಿಕ್ಕೆ ತಿಳಿಸ್ತಾ ಇದೆ. ಫಾರಿನರ್ಸ್ ಟ್ರಿಬ್ಯುನಲ್ಸ್ ಗಳಿಗೆ ಅಡಿಷನಲ್ ಆಗಿ 200 ಮಿನಿಸ್ಟೀರಿಯಲ್ ಸ್ಟಾಫ್ ಅನ್ನ ಅಪಾಯಿಂಟ್ ಮಾಡಬೇಕು ಬೇಡವೋ ಅನ್ನುವಂಥ ವಿಚಾರದಲ್ಲಿ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಫಾರಿನರ್ಸ್ ಟ್ರಿಬ್ಯುನಲ್ಸ್ ಗಳಂದ್ರೆ ಏನು, ಇವುಗಳ ಕಾರ್ಯ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಗುವಾಹಟಿ ಹೈಕೋರ್ಟ್ ನ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇದು ಲಾರ್ಜೆಸ್ಟ್ ಜುರಿಸ್ಡಿಕ್ಷನ್ ಆಗಿದೆ ಇನ್ ಟರ್ಮ್ಸ್ ಆಫ್ ಸ್ಟೇಟ್ಸ್ ನ ವಿಚಾರಕ್ಕೆ ಬಂದ್ರೆ. ಯಾಕೆಂತಂದ್ರೆ ಅಸ್ಸಾಂ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಮತ್ತು ಮಿಜೋರಾಂ ಹೀಗೆ 4 ರಾಜ್ಯಗಳ ಒಂದು ಕಾರ್ಯಗಳನ್ನ ಇದು ನೋಡ್ಕೊಳ್ಳುವಂತ ಒಂದು ಹೈಕೋರ್ಟ್ ಆಗಿದೆ ಗುವಾಹಟಿ ಹೈಕೋರ್ಟ್. ಹಾಗೆ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಗಳ ವಿಚಾರಕ್ಕೆ ಬರೋದಾದ್ರೆ ಟ್ರಿಬ್ಯುನಲ್ಸ್ ಅನ್ನುವಂತ ವಿಚಾರವೇ ಒಂದು ಕ್ವಾಸಿ ಜುಡಿಷಿಯಲ್ ಬಾಡಿ ಅನ್ನುವಂಥದ್ದನ್ನ ತಿಳ್ಕೊಳ್ಬಹುದಾಗಿ. ಫಾರಿನರ್ಸ್ ಟ್ರಿಬ್ಯುನಲ್ಸ್ ಅನ್ನುವಂಥದ್ದು ಒಂದು ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಗಳಾಗಿದೆ. ಅಸ್ಸಾಮಿಗೆ ಮಾತ್ರ ಯುನಿಕ್ ಆಗಿರುವಂತದ್ದು. ಇಲ್ಲಿ ಅಸ್ಸಾಂನಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ಬ ಇಲ್ಲೀಗಲಿ ಇಲ್ಲಿ ಸ್ಟೇ ಮಾಡ್ತಿರ್ತಕ್ಕಂಥ ಫಾರಿನರ್ ಅಥವಾ ಅಲ್ಲವೋ ಅನ್ನುವಂಥದ್ದನ್ನ ತಿಳಿಸುವಂತ ಕಾರ್ಯವನ್ನ ಈ ಒಂದು ಫಾರಿನರ್ಸ್ ಟ್ರಿಬ್ಯುನಲ್ಸ್ ಅನ್ನುವಂಥದ್ದು ಮಾಡುತ್ತೆ. ಅಸ್ಸಾಮಿನ NRC ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅನ್ನ ಬ್ಯಾಕ್ ಡ್ರಾಪ್ ಆಗಿಟ್ಕೊಂಡು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅನ್ನುವಂಥದ್ದು ಕೆಲವೊಂದು ಸ್ಪೆಸಿಫಿಕ್ ಗೈಡ್ಲೈನ್ಸ್ ಗಳನ್ನ ಯಾರೆಲ್ಲರೂ ಕೂಡ ಇಲ್ಲಿ ಇಲ್ಲೀಗಲಿ ಕಂಟ್ರಿಯನ್ನ ಕ್ರಾಸ್ ಮಾಡಿ ಬಂದು ಸ್ಟೇ ಆಗಿರ್ತಕ್ಕಂಥವ್ರು ಅಂತ ಹೇಳಿ ತಿಳಿಸೋದಕ್ಕೆ ಮತ್ತು ಅವರನ್ನ ಡಿಟೆಕ್ಟ್ ಮಾಡೋದಕ್ಕೆ, ಡಿಟೈನ್ ಮಾಡೋದಕ್ಕೆ, ಡಿಪಾರ್ಟ್ ಮಾಡೋದಕ್ಕೆ ಈ ಒಂದು NRC ಯನ್ನ ಬ್ಯಾಕ್ ಡ್ರಾಪ್ ಆಗಿಟ್ಕೊಂಡು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅನ್ನುವಂಥದ್ದು ಸ್ಪೆಸಿಫಿಕ್ ಗೈಡ್ಲೈನ್ಸ್ ಗಳನ್ನ ಹೊರತಂದಿದೆ. MHA ಅನ್ನುವಂಥದ್ದು ಫಾರಿನರ್ಸ್ ಟ್ರಿಬ್ಯುನಲ್ಸ್ ಆರ್ಡರ್ 1964 ಅಂತ ಹೇಳಿ ಬಂದಿರುವಂತ ಆರ್ಡರ್ ಅನ್ನ ಸಾಕಷ್ಟು ತಿದ್ದುಪಡಿಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು. ಹಾಗೇನೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಗಳನ್ನ ಎಲ್ಲ ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ ಗಳಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಗಳನ್ನ ಟ್ರಿಬ್ಯುನಲ್ಸ್ ಗಳನ್ನ ಸೆಟಪ್ ಮಾಡೋದಕ್ಕೆ ಎಂಪವರ್ ಕೂಡ ಮಾಡಿದೆ. ವೆದರ್ ಅಲ್ಲಿ ಸ್ಟೇ ಮಾಡ್ತಿರ್ತಕ್ಕಂಥ ಫಾರಿನರ್ ಅವರು
ಇಲ್ಲಿಗಲಿ ಭಾರತದಲ್ಲಿ ಸ್ಟೇ ಮಾಡ್ತಿದಾರೋ ಇಲ್ವೋ ಅನ್ನುವಂಥದ್ದನ್ನ ತಿಳಿಸೋದಕ್ಕೆ. ಈ ರೀತಿಯ ಪವರ್ಸ್ ಗಳು ಈ ಹಿಂದೆ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರವೇ ಇತ್ತು. ಈಗ ಪ್ರತಿಯೊಬ್ಬ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಗಳಿಗೂ ಕೂಡ ಈ ರಾಜ್ಯಗಳಲ್ಲಿ ಮತ್ತು ಯುಟಿಸ್ ಗಳಲ್ಲಿ ಟ್ರಿಬ್ಯುನಲ್ಸ್ ಗಳನ್ನ ಸೆಟಪ್ ಮಾಡಿ ಅಲ್ಲಿರ್ತಕ್ಕಂಥ ಫಾರಿನರ್ ಇಲ್ಲಿಗಲಿ ಭಾರತದಲ್ಲಿ ಸ್ಟೇ ಮಾಡ್ತಿದಾರೋ ಇಲ್ವೋ ಅನ್ನುವಂಥದ್ದನ್ನ ತಿಳಿಸೋದಕ್ಕೆ ಟ್ರಿಬ್ಯುನಲ್ ಅನ್ನ ಸೆಟಪ್ ಮಾಡುವಂತ ಪವರ್ ಆ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ಗೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಗಳಿಗೆ ನೀಡಲಾಗಿರ್ತಕ್ಕಂಥದ್ದು. ಈ ರೀತಿಯ ಟ್ರಿಬ್ಯುನಲ್ಸ್ ಗಳ ಅವಶ್ಯಕತೆ ಏನು ಅಂತ ಅಂದ್ರೆ, ಒನ್ಸ್ ಫಾರಿನರ್ ಅವರೇನಾದ್ರೂ ಕೂಡ ಪೊಲೀಸರಿಂದ ಅಪರ್ ಹೆಂಡ್ ಆಗಿದ್ದು ಇಲ್ಲಿ ಇಲ್ಲಿಗಲಿ ಸ್ಟೇ ಮಾಡ್ತಿದ್ರೆ ಭಾರತದಲ್ಲಿ, ಹಿ ಆರ್ ಶಿ ಅವರನ್ನ ಲೋಕಲ್ ಕೋರ್ಟ್ ನ ಎದುರುಗಡೆಗೆ ಪಾಸ್ಪೋರ್ಟ್ ಆಕ್ಟ್ 1920 ಅಡಿಯಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡಬಹುದು, ಅಥವಾ ಫಾರಿನರ್ಸ್ ಆಕ್ಟ್ 1946 ನ ಅಡಿಯಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡಬಹುದಾಗತ್ತೆ. ಇವರ ಪನಿಷ್ಮೆಂಟ್ ಅನ್ನುವಂಥದ್ದು 3 ತಿಂಗಳಿನಿಂದ 8 ವರ್ಷದವರೆಗೂ ಕೂಡ ಇವರ ಪನಿಷ್ಮೆಂಟ್ ರೇಂಜ್ ಅನ್ನುವಂಥದ್ದು ಇರುತ್ತೆ. ಒನ್ಸ್ ಅವರ ಅಕ್ಯೂಸ್ಡ್ ಏನಾದ್ರೂ ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಕೋರ್ಟ್ ಅನ್ನುವಂಥದ್ದು ಅವರ ಡಿಪಾರ್ಟೇಷನ್ಗೆ ಅಂತ ಹೇಳಿ ಆರ್ಡರ್ ಮಾಡುತ್ತೆ. ಅವರ ಕಂಟ್ರಿಗಳು ಅವರನ್ನ ಅಕ್ಸೆಪ್ಟ್ ಮಾಡುವವರೆಗೂ ಕೂಡ ಅವರು ಡಿಟೆನ್ಷನ್ ಸೆಂಟರ್ಸ್ ಗಳಿಗೆ ಮೂವ್ ಆಗ್ಬೇಕಾಗತ್ತೆ. ಬದಲಾವಣೆಗಳ ಬಗ್ಗೆ ಮಾತನಾಡೋದಾದ್ರೆ, ಲೇಟೆಸ್ಟ್ ಅಮೆಂಡ್ಮೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, 1964 ಆರ್ಡರ್ ಆನ್ ಕಾನ್ಸ್ಟಿಟ್ಯೂಷನ್ ಆಫ್ ಟ್ರಿಬ್ಯುನಲ್ಸ್ ಅನ್ನುವಂಥದ್ದು, ಟ್ರಿಬ್ಯುನಲ್ಸ್ ಗಳ ಫಾರ್ಮೇಶನ್ ಬಗೆಗಿನ ಆರ್ಡರ್ ಏನ್ ತಿಳಿಸುತ್ತೆ ಅಂತ ಅಂದ್ರೆ, ಕೇಂದ್ರ ಸರ್ಕಾರವು ಒಂದು ಟ್ರಿಬ್ಯುನಲ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಒಂದು ಟ್ರಿಬ್ಯುನಲ್ ನ ಮುಖಾಂತರವಾಗಿ ಒಬ್ಬ ವ್ಯಕ್ತಿಯು ಫಾರಿನರೋ ಅಲ್ವೋ ಅನ್ನುವಂಥದ್ದನ್ನ ಫಾರಿನರ್ಸ್ ಆಕ್ಟ್ 1946 ನ ಅಡಿಯಲ್ಲಿ ಆತನನ್ನ ಕ್ವೆಶನ್ ಮಾಡೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪವರ್ಸ್ ಗಳು ಇರುವಂತದನ್ನ ತಿಳಿಸುತ್ತೆ. ಅಮೆಂಡ್ಮೆಂಟ್ ಏನನ್ನ ಮಾಡ್ತಾ ಇದೆ, ಏನ್ ತಿಳಿಸುತ್ತೆ ಅಂತ ಅಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಅನ್ನುವಂತ ವರ್ಡ್ಸ್ ಗಳನ್ನ ಇಲ್ಲಿ ತೆಗೆದು ಹಾಕಿ ಸೆಂಟ್ರಲ್ ಗವರ್ಮೆಂಟ್ ಆರ್ ದ ಸ್ಟೇಟ್ ಗವರ್ಮೆಂಟ್ ಆರ್ ದ ಯುಟಿ ಅಡ್ಮಿನಿಸ್ಟ್ರೇಷನ್ ಆರ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಶೆಲ್ ಬಿ ಕಾನ್ಸ್ಟಿಟ್ಯೂಟೆಡ್ ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗುತ್ತೆ. ಅಂದ್ರೆ ಇವ್ರು ಯಾರೇ ಆದ್ರೂ ಕೂಡ ಈ ಒಂದು ಪವರ್ಸ್ ಗಳನ್ನ ಈಗ ಪಡ್ಕೊಳ್ಬಹುದಾಗಿರುತ್ತೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿರಬಹುದು, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರಬಹುದು, ಅಥವಾ ಯುಟಿಯ ಅಡ್ಮಿನಿಸ್ಟ್ರೇಷನ್ ಅಥವಾ ರಾಜ್ಯದ ಗವರ್ಮೆಂಟ್ ಆಗಿರ್ಬೋದು, ಕೇಂದ್ರ ಸರ್ಕಾರ ಕೂಡ ಆಗಿರ್ಬೋದು. ಈ ಒಂದು ತಿದ್ದುಪಡಿಯ ಇಂಪ್ಯಾಕ್ಟ್ ಏನು ಅಂತ ಅಂದ್ರೆ, ಅಮೆಂಡೆಡ್ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಆರ್ಡರ್ ಅನ್ನುವಂಥದ್ದು ಇಂಡಿವಿಜುವಲ್ಸ್ ಗಳನ್ನ ಕೂಡ ಎಂಪವರ್ ಮಾಡ್ತಾ ಇದೆ ಟ್ರಿಬ್ಯುನಲ್ಸ್ ಗಳನ್ನ ಅಪ್ರೋಚ್ ಮಾಡ್ಲಿಕ್ಕೆ. 2019 ಅಲ್ಲಿ ಈ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು. ಈ ಹಿಂದೆ ಕೇವಲ ರಾಜ್ಯ ಸರ್ಕಾರಗಳು ಮಾತ್ರವೇ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಟ್ರಿಬ್ಯುನಲ್ ಅನ್ನ ಅಪ್ರೋಚ್ ಮಾಡಬಹುದಾಗಿತ್ತು, ಅವರೇನಾದ್ರೂ ಸಸ್ಪೆಕ್ಟ್ ಆಗಿದ್ದಲ್ಲಿ ಮತ್ತು ಫೈನಲ್ NRC ಯಲ್ಲಿ ಅವರ ಹೆಸರು ಪಬ್ಲಿಷ್ ಆಗೋ ತರ ಇದ್ರೆ ಅವರಿಗೆ ಬೇಕಾಗುವಂತ ಅಡಿಕ್ವೇಟ್ ಅಪರ್ಚುನಿಟಿಯನ್ನ ಯಾರಿಗೆ ನೀಡಿಲ್ಲ ಅಂಥವರಿಗೆ ನೀಡೋದಕ್ಕೆ ಅಂತ ಹೇಳಿ ಈ ಎಲ್ಲ ಕಾರ್ಯಗಳನ್ನ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಟ್ರಿಬ್ಯುನಲ್ ನ ಬಳಿ ಸಸ್ಪೆಕ್ಟ್ ನ ವಿಚಾರದಲ್ಲಿ ಮೂವ್ ಆಗ್ಬೋದಾಗಿತ್ತು. ಆದ್ರೆ ಈಗ ಇಂಡಿವಿಜುವಲ್ಗೂ ಕೂಡ ಆ ಪವರ್ಸ್ ಗಳನ್ನ ಇದರ ಮುಖಾಂತರವಾಗಿ ನೀಡಲಾಗಿದೆ. ಈಗ ಅಡಿಷನಲ್ ಆಗಿ 200 ಮಂದಿಯನ್ನ ಈ ಫಾರಿನರ್ಸ್ ಟ್ರಿಬ್ಯುನಲ್ಸ್ ಗಳಿಗೆ ಅಪಾಯಿಂಟ್ ಮಾಡ್ಕೊಳ್ಳುವಂತ ನಿರ್ಧಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ಅಸ್ಸಾಮಿನ ಸರ್ಕಾರ ಒಟ್ಟಿಗೆ ಒಂದು ನಿರ್ಧಾರವನ್ನ ತಗೊಳ್ಳಿ ಅಂತ ಹೇಳಿ ಗುವಾಹಟಿಯ ಹೈಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಚರ್ಚೆ ಮಾಡೋಣ. ದ ವರ್ಕಿಂಗ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಜುಡಿಷಿಯರಿ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗುತ್ತೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂತ NV ರಮಣ ಅವರ ಒಂದು ಟೆನ್ಯೂರ್ ಅನ್ನುವಂಥದ್ದು ಇನ್ನೇನು ಕೆಲವು ದಿನಗಳಲ್ಲಿ ಕೊನೆಗೊಳ್ಳಲಿದೆ. ರಮಣ ಅವರು ಕೊಲಿಜಿಯಂನ ವಿಚಾರವಾಗಿ ಪರ್ಟಿಕ್ಯುಲರ್ಲಿ ರಮಣಾಸ್ ಕೊಲಿಜಿಯಂ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿದೆ ಜುಡಿಷಿಯಲ್ ವೇಕೆನ್ಸೀಸ್ ಗಳ ಇಶ್ಯೂವನ್ನ ಅಡ್ರೆಸ್ ಮಾಡ್ಲಿಕ್ಕೆ, ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳನ್ನ ಒನ್ ಗೋನಲ್ಲಿ ಅಪಾಯಿಂಟ್ಮೆಂಟ್ ಮಾಡೋದ್ರಲ್ಲಿ ಕೂಡ ಇದು ಯಶಸ್ಸನ್ನ ಕಂಡಿದೆ. ಹಾಗೇನೆ ಒಬ್ಬರು ಮಹಿಳಾ CJI ಯನ್ನ ಕೂಡ 2027ರ ಹೊತ್ತಿಗೆ ಭಾರತ ಕಾಣುವಂತ ಒಂದು ಸಾಲ್ನಲ್ಲಿ ಭಾರತ ನಿಂತಿರ್ತಕ್ಕಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಆರ್ಟಿಕಲ್ ನಲ್ಲಿ ಕೂಡ ಫೋಕಸ್ ಮಾಡ್ತಿರುವಂತೆ ಕೊಲಿಜಿಯಂ ಸಿಸ್ಟಮ್ ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಸಾಕಷ್ಟು ವರ್ಷಗಳ ಒಂದು ಫ್ರಿಕ್ಷನ್ ಅನ್ನುವಂಥದ್ದು ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ ನ ನಡುವೆ ನಡೆದ ಹಿನ್ನೆಲೆಯಲ್ಲಿ ಕೊಲಿಜಿಯಂ ಸಿಸ್ಟಮ್ ಅನ್ನುವಂಥದ್ದು ಹುಟ್ಕೊಂಡಂಥದ್ದು. ಎವಲ್ಯೂಷನ್ ಆಫ್ ಕೊಲಿಜಿಯಂ ಸಿಸ್ಟಮ್ ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ನಮ್ಮೆಲ್ಲರಿಗೂ ತಿಳಿದಿರುವಂತೆ ಜಡ್ಜಸ್ ಕೇಸ್, ಫಸ್ಟ್ ಜಡ್ಜಸ್ ಕೇಸ್, ಸೆಕೆಂಡ್ ಜಡ್ಜಸ್ ಕೇಸ್ ಮತ್ತು ಥರ್ಡ್ ಜಡ್ಜಸ್ ಕೇಸ್ ಇವು ಬಹಳ ಮುಖ್ಯವಾಗುತ್ತೆ. ಫಸ್ಟ್ ಜಡ್ಜಸ್ ಕೇಸ್ 1981 ನಲ್ಲಿ ಪ್ರೈಮಸಿ ಆಫ್ ದಿ CJS ರೆಕಮೆಂಡೇಶನ್ ಅನ್ನುವಂಥದ್ದು ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಗಳಲ್ಲಿ ಮತ್ತು ಟ್ರಾನ್ಸ್ಫರ್ಸ್ ಗಳ ವಿಚಾರದಲ್ಲಿ ಕ್ಯಾನ್ ಬಿ ರೆಫ್ಯೂಸ್ಡ್ ಫಾರ್ ಕೋಜೆಂಟ್ ರೀಸನ್ಸ್ ಅಂತ ಹೇಳಿ ಕೂಡ ಇಲ್ಲಿ ತಿಳಿಸುತ್ತೆ. ಅಂದ್ರೆ ಇಲ್ಲಿ ಎಕ್ಸಿಕ್ಯೂಟಿವ್ ಗೆ ಪ್ರೈಮಸಿಯನ್ನ ನೀಡ್ತಾ ಹೋಗಿದ್ದಾರೆ. ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಮತ್ತು ಟ್ರಾನ್ಸ್ಫರ್ಸ್ ಗಳ ವಿಚಾರದಲ್ಲಿ CJI ಅವರ ರೆಕಮೆಂಡೇಶನ್ ಅನ್ನ ಕೋಜೆಂಟ್ ರೀಸನ್ಸ್ ಗಳಿಗೆ ರೆಫ್ಯೂಸ್ ಮಾಡಬಹುದು ಅನ್ನುವಂಥದ್ದನ್ನ ತಿಳಿಸುತ್ತೆ ಫಸ್ಟ್ ಜಡ್ಜ್ ಕೇಸ್ ಅನ್ನುವಂಥದ್ದು. ಇನ್ನ ಸೆಕೆಂಡ್ ಜಡ್ಜಸ್ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಕೊಲಿಜಿಯಂ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಕನ್ಸಲ್ಟೇಷನ್ ಅನ್ನುವಂತ ಪದವನ್ನ ಕನ್ಕರೆನ್ಸ್ ಅನ್ನುವಂತ ಅರ್ಥದಲ್ಲಿ ತಗೊಳ್ಬೇಕು ಅಂತ ಹೇಳೋ ಮುಖಾಂತರವಾಗಿ CJI ನ ಇಂಡಿವಿಜುವಲ್ ಒಪಿನಿಯನ್ ಅನ್ನುವಂಥದ್ದಷ್ಟೇ ಅಲ್ಲದೆ ಒಂದು ಇನ್ಸ್ಟಿಟ್ಯೂಷನಲ್ ಒಪಿನಿಯನ್ ಅನ್ನುವಂಥದ್ದು ಕನ್ಸಲ್ಟೇಷನ್ ವಿತ್ ದಿ 2 ಸೀನಿಯರ್ ಮೋಸ್ಟ್ ಜಡ್ಜಸ್ ಇನ್ ದಿ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರುತ್ತೆ. ಅಂದ್ರೆ CJI ಪ್ಲಸ್ 2 ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್, ಈ ಮೂವರ ಕನ್ಸಲ್ಟೇಷನ್ ನ ಮುಖಾಂತರವಾಗಿ ಬರುವಂತ ಒಂದು ಒಪಿನಿಯನ್ ಏನಿರುತ್ತೆ ಅದರೊಟ್ಟಿಗೆ
ಕನ್ಸಲ್ಟೇಷನ್ ಅನ್ನುವಂಥದ್ದು ಅಷ್ಟೇ ಅಲ್ಲ, ಕನ್ಕರೆನ್ಸ್ ಕೂಡ ಇರಬೇಕು ಅನ್ನುವಂತೆ ಒಂದು ಸುಪ್ರೀಂ ಕೋರ್ಟ್ ನ ಕೊಲಿಜಿಯಂ ಸಿಸ್ಟಮ್ ಅನ್ನುವಂಥದ್ದು ಸೆಕೆಂಡ್ ಜಡ್ಜಸ್ ಕೇಸ್ ನಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಇನ್ನ ಥರ್ಡ್ ಜಡ್ಜಸ್ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಪ್ರೆಸಿಡೆಂಟ್ ಅವರ ರೆಫರೆನ್ಸ್ ನ ಆಧಾರದ ಮೇಲೆ ಎಕ್ಸ್ಪ್ಯಾಂಡ್ ಮಾಡುತ್ತೆ ಕೊಲಿಜಿಯಂ ಅನ್ನ 5 ಮೆಂಬರ್ ಬಾಡಿಯಾಗಿ. ಈ ಹಿಂದೆ ಸಿಜೆ ಪ್ಲಸ್ 2 ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಇದ್ರು. ಈಗ ಇದು 5 ಮೆಂಬರ್ ಬಾಡಿಯಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸಿಜೆ ಮತ್ತು 4 ಆಫ್ ಹಿಸ್ ಸೀನಿಯರ್ ಮೋಸ್ಟ್ ಕೊಲೀಗ್ಸ್ ಗಳನ್ನ ಅವರು ಹೊಂದಿರ್ತಾರೆ. ಈ ರೀತಿಯಾಗಿ ಬಂದಂತ ಕೊಲಿಜಿಯಂ ಸಿಸ್ಟಮ್ ಅನ್ನುವಂಥದ್ದು ಕೆಲವೊಂದು ಕ್ರಿಟಿಸಿಸಮ್ಸ್ ಗಳನ್ನ ಕೂಡ ಫೇಸ್ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇದೆ ಅನ್ನುವಂಥದ್ದಾಗಿರಬಹುದು, ನೆಪೋಟಿಸಮ್ ಅನ್ನ ಅಕ್ಯೂಸಲ್ ಅನ್ನ ಕೂಡ ಇದು ಕೇಳಬೇಕಾಗುತ್ತೆ. ಗವರ್ಮೆಂಟ್ ಎಫರ್ಟ್ಸ್ ಗಳು ಕಾನ್ಸ್ಟಿಟ್ಯೂಷನ್ ಅನ್ನೇ ಅಮೆಂಡ್ ಮಾಡಿ ಎನ್ಜೆಎಸಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅನ್ನ ತರಬೇಕು ಅಂತ ಹೇಳಿ ಒಂದು ಸಾಂವಿಧಾನಿಕ ತಿದ್ದುಪಡಿಯನ್ನ ಸರ್ಕಾರ ತಂದ್ರೂ ಕೂಡ ಇದನ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನುವಂಥದ್ದು ಸ್ಟ್ರಕ್ ಡೌನ್ ಮಾಡೋ ಮುಖಾಂತರವಾಗಿ ಕೊಲಿಜಿಯಂ ಸಿಸ್ಟಮ್ ಅನ್ನ ಮತ್ತೆ ತರುವಂತ ಕಾರ್ಯವನ್ನ ಈ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮಾಡಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಕೊಲಿಜಿಯಂ ಸಿಸ್ಟಮ್ ಅನ್ನುವಂಥದ್ದು ಒಂದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಆಗಿದೆ. ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಗಳ ವಿಷನ್ ಆಗಿ ಇದು ಇರಲಿಲ್ಲ ಅನ್ನುವಂತೆ ಮತ್ತೊಂದು ಕ್ರಿಟಿಸಮ್ ಅನ್ನ ಕೂಡ ಇದು ಫೇಸ್ ಮಾಡ್ತಾ ಇದೆ. ಇನ್ನ ಎನ್ಜೆಎಸಿಯ ಬಗ್ಗೆ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಟಿಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇದು ಎಷ್ಟನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ಇಂಟ್ರೊಡ್ಯೂಸ್ ಆಗಿತ್ತು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎನ್ಜೆಎಸಿ ಆಕ್ಟ್ ಅನ್ನುವಂಥದ್ದು 2014ರಲ್ಲಿ ಬಂತು. ಇದು ಒಂದು ಎನ್ಜೆಎಸಿ ಅನ್ನುವಂಥದ್ದು ಒಂದು ಬಾಡಿ ಅಪಾಯಿಂಟ್ಮೆಂಟ್ ಮತ್ತು ಟ್ರಾನ್ಸ್ಫರ್ ಆಫ್ ಜಡ್ಜಸ್ ಗಳಿಗೆ ರೆಸ್ಪಾನ್ಸಿಬಲ್ ಆಗುವಂತ ಒಂದು ಬಾಡಿ ಆಗಿರುತ್ತೆ. ಹೈಯರ್ ಜುಡಿಷಿಯರಿಗೆ ಸಂಬಂಧಿಸಿದಂತೆ, ಭಾರತದ ಹೈಯರ್ ಜುಡಿಷಿಯರಿಗೆ ಸಂಬಂಧಿಸಿದಂತೆ ಅವರ ಟ್ರಾನ್ಸ್ಫರ್ ಮತ್ತು ಅಪಾಯಿಂಟ್ಮೆಂಟ್ ಗೆ ಈ ಬಾಡಿ ರೆಸ್ಪಾನ್ಸಿಬಲ್ ಆಗುವಂತ ಒಂದು ಬಾಡಿ ಆಗಿರ್ತಿತ್ತು. ಜಡ್ಜಸ್ ಗಳ ಅಪಾಯಿಂಟ್ಮೆಂಟ್ ಮತ್ತು ಟ್ರಾನ್ಸ್ಫರ್ ನ ವಿಚಾರದಲ್ಲಿ ಎಕ್ಸಿಕ್ಯೂಟಿವ್ ಗೆ ಇಟ್ ಹ್ಯಾಸ್ ಇಟ್ ಸೇ ಈ ಒಂದು ಸಿಸ್ಟಮ್ ನ ಅಡಿಯಲ್ಲಿ. ಆದ್ರೆ ಕೊಲಿಜಿಯಂ ಸಿಸ್ಟಮ್ ಅನ್ನ ಡಿಸ್ಮ್ಯಾಂಟಲ್ ಮಾಡೋ ಮುಖಾಂತರವಾಗಿ ಎನ್ಜೆಎಸಿ ಯನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ತಂದಂತ ಸಾಂವಿಧಾನಿಕ ತಿದ್ದುಪಡಿಯನ್ನೇ ನಂತರದಲ್ಲಿ ಸ್ಟ್ರಕ್ ಡೌನ್ ಮಾಡಲಾಯಿತು. ಎಷ್ಟನೇ ಸಾಂವಿಧಾನಿಕ ತಿದ್ದುಪಡಿ ಆಗಿತ್ತು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅನ್ನುವಂಥದ್ದು ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನು ಫೇಸ್ ಮಾಡ್ತಾ ಇದೆ. ಅದನ್ನ ಯಾವ ರೀತಿಯಾಗಿ ಅಡ್ರೆಸ್ ಮಾಡಬೇಕು ಅಂತ ಅಂದಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಸಬ್ಜೆಕ್ಟ್ ಸ್ಪೆಸಿಫಿಕ್ ಬೆಂಚಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು, ನಂಬರ್ ಆಫ್ ವರ್ಕಿಂಗ್ ಡೇಸ್ ಗಳನ್ನ ಎಕ್ಸ್ಟ್ರಾ ಮಾಡುವಂತದ್ದಾಗಿರಬಹುದು, ಇಂಡಿಯನ್ ಕೋರ್ಟ್ಸ್ ಅಂಡ್ ಟ್ರಿಬ್ಯುನಲ್ ಸರ್ವಿಸಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಮುಖ್ಯವಾಗಿ ಲೀಗಲ್ ಸಿಸ್ಟಮಿನ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ಸ್ ಗಳ ಕಡೆ ಗಮನ ಹರಿಸುವಂತದ್ದಾಗಿರ್ಬೋದು, ಈ ಕೋರ್ಟ್ಸ್ ಮಿಷನ್ ಮೋಡ್ ಪ್ರಾಜೆಕ್ಟ್ ಅನ್ನ, ನ್ಯಾಷನಲ್ ಜುಡಿಷಿಯಲ್ ಡೇಟಾ ಗ್ರಿಡ್ ಅನ್ನ ಇವುಗಳನ್ನ ರೋಲ್ ಔಟ್ ಮಾಡೋದು, ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ನ ಮುಖಾಂತರವಾಗಿ ಇವುಗಳನ್ನ ರೋಲ್ ಔಟ್ ಮಾಡೋ ಮುಖಾಂತರವಾಗಿ ಎಫಿಷಿಯನ್ಸಿ ಆಫ್ ದಿ ಕೋರ್ಟ್ಸ್ ಅನ್ನ ಇಂಪ್ರೂವ್ ಮಾಡುವಂತದ್ದು, ಹಾಗೆ ಟೆಕ್ನಾಲಜಿನ ಡಿಪ್ಲಾಯ್ ಮಾಡ್ಕೊಳ್ಳುವಂತದ್ದು, ಈ ಎಲ್ಲವನ್ನ ಮಾಡೋ ಮುಖಾಂತರವಾಗಿ ನಮ್ಮ ಕೋರ್ಟ್ಸ್ ನಲ್ಲಿ ಇರುವಂತ ಕೇಸಸ್ ಗಳ ಪೆಂಡಿಂಗ್ ಕೇಸಸ್ ಗಳ ಸಂಖ್ಯೆಯನ್ನ ಕಡಿಮೆ ಮಾಡುವಂತದ್ದು ನಮ್ಮ ಮುಂದಿರ್ತಕ್ಕಂಥ ಮುಖ್ಯವಾದಂತ ಒಂದು ಅಂಶ ಆಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ತಪ್ಪದೇ ನಮ್ಮ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ತಿಳಿಸಿ. ಧನ್ಯವಾದ.